ಸ್ನೇಹಿತರೆ, ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಮನೆಗೆ ಆದಾಯ ಬರುತ್ತಿದ್ದರೂ ಖರ್ಚು ಮಾತ್ರ ಹೆಚ್ಚಾಗುತ್ತಿದೆಯೇ? ಕುಟುಂಬದಲ್ಲಿ ನೆಮ್ಮದಿ ಕಡಿಮೆಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ, ಮನಸ್ತಾಪ ಮತ್ತು ಒತ್ತಡಗಳು ಉಂಟಾಗುತ್ತಿವೆಯೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಮನೆಯಲ್ಲಿರುವ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಅಲ್ಲಿನ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಎಂದು ಹೇಳಲಾಗುತ್ತದೆ. ಮನೆಯ ವಿನ್ಯಾಸ, ದಿಕ್ಕುಗಳು, ವಸ್ತುಗಳ ಸ್ಥಾನ ಮತ್ತು ಸ್ವಚ್ಛತೆ ಇವೆಲ್ಲವೂ ನಮ್ಮ ಆರ್ಥಿಕ ಹಾಗೂ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂಬ ನಂಬಿಕೆ ಇದೆ. ವಾಸ್ತುದೇವರಾದ ಕುಬೇರನು ಸಂಪತ್ತು ಮತ್ತು ಐಶ್ವರ್ಯದ ಅಧಿಪತಿ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಕುಬೇರನ ಕೃಪೆ ದೊರೆತರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಮತ್ತು ಜೀವನದಲ್ಲಿ ಏಳಿಗೆ ಕಾಣಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಕುಬೇರನ ಕೃಪೆ ಪಡೆಯಲು ಕೇವಲ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ, ಮನೆಯ ವಾಸ್ತು ಕೂಡ ಸರಿಯಾಗಿರಬೇಕು. ಹಾಗಾದರೆ ಕುಬೇರನ ಅನುಗ್ರಹವನ್ನು ಪಡೆಯಲು ಮನೆಯಲ್ಲಿರಬೇಕಾದ ಪ್ರಮುಖ ವಾಸ್ತು ನಿಯಮಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಹಣದ ಪೆಟ್ಟಿಗೆ ಅಥವಾ ಬೀರುವಿನ ಸ್ಥಾನ ಎಲ್ಲಿ ಇರಬೇಕು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ನಿಮ್ಮ ಮನೆಯ ಹಣದ ಪೆಟ್ಟಿಗೆ, ಬೀರು ಅಥವಾ ಅಮೂಲ್ಯ ವಸ್ತುಗಳನ್ನು ಇಡುವ ಕಪಾಟು ಯಾವ ದಿಕ್ಕಿನಲ್ಲಿ ಇದೆ ಎಂಬುದು ಬಹಳ ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಹಣದ ಪೆಟ್ಟಿಗೆಯನ್ನು ದಕ್ಷಿಣ ಅಥವಾ ನೈಋತ್ಯ ಗೋಡೆಯ ಬಳಿ ಇಡಬೇಕು. ಹೀಗೆ ಇಟ್ಟಾಗ ಅದರ ಬಾಗಿಲು ಉತ್ತರ ದಿಕ್ಕಿಗೆ ತೆರೆಯುವಂತೆ ಇರಬೇಕು. ಉತ್ತರ ದಿಕ್ಕು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಣದ ಪೆಟ್ಟಿಗೆಯ ಬಾಗಿಲು ಉತ್ತರದ ಕಡೆಗೆ ತೆರೆಯುತ್ತಿದ್ದರೆ ಧನದ ಹರಿವು ನಿರಂತರವಾಗಿ ಇರುತ್ತದೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಹಣದ ಪೆಟ್ಟಿಗೆಯ ಮೇಲೆ ಸಾಕಷ್ಟು ಬೆಳಕು ಬೀಳುವಂತೆ ನೋಡಿಕೊಳ್ಳಬೇಕು. ಕತ್ತಲೆಯ ಜಾಗದಲ್ಲಿ ಹಣದ ಪೆಟ್ಟಿಗೆಯನ್ನು ಇಡುವುದು ಉತ್ತಮವಲ್ಲ ಎಂದು ವಾಸ್ತು ಹೇಳುತ್ತದೆ. ಇನ್ನೊಂದು ವಿಶೇಷ ಉಪಾಯವೆಂದರೆ ಹಣದ ಲಾಕರ್ ಎದುರು ಕನ್ನಡಿಯನ್ನು ಇಡುವುದು. ಕನ್ನಡಿಯಲ್ಲಿ ಲಾಕರ್ ಪ್ರತಿಬಿಂಬಿಸಿದಾಗ ಅದು ಸಂಪತ್ತು ದ್ವಿಗುಣವಾಗಿರುತ್ತಿರುವ ಸಂಕೇತವನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಇದೀಗ ಮನೆಯ ಅತ್ಯಂತ ಪ್ರಮುಖ ಭಾಗವಾದ ಈಶಾನ್ಯ ದಿಕ್ಕಿನ ಬಗ್ಗೆ ತಿಳಿಯೋಣ. ವಾಸ್ತುಶಾಸ್ತ್ರದಲ್ಲಿ ಈಶಾನ್ಯ ದಿಕ್ಕನ್ನು ದೇವರ ದಿಕ್ಕು ಎಂದು ಕರೆಯಲಾಗುತ್ತದೆ. ಈ ಭಾಗದಲ್ಲಿ ಕಸ, ಗೊಂದಲ ಅಥವಾ ಅನಗತ್ಯ ವಸ್ತುಗಳನ್ನು ಇಡುವುದು ಶುಭಕರವಲ್ಲ. ಅನೇಕ ಮನೆಗಳಲ್ಲಿ ಈಶಾನ್ಯ ಮೂಲೆಯಲ್ಲಿ ಸ್ಟೋರ್ರೂಮ್ ಆಗಿ ಬಳಸುತ್ತಾರೆ, ಆದರೆ ವಾಸ್ತು ಪ್ರಕಾರ ಇದು ದೊಡ್ಡ ದೋಷವೆಂದು ಪರಿಗಣಿಸಲಾಗುತ್ತದೆ. ಈಶಾನ್ಯ ಭಾಗದಲ್ಲಿ ಭಾರವಾದ ವಸ್ತುಗಳು, ಮೆಟ್ಟಿಲುಗಳು ಅಥವಾ ಯಂತ್ರೋಪಕರಣಗಳನ್ನು ಇಡಬಾರದು. ಈ ಸ್ಥಳವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಮತ್ತು ವಿಶಾಲವಾಗಿ ಇಡಬೇಕು. ಸ್ವಚ್ಛವಾದ ಈಶಾನ್ಯ ಭಾಗ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮುಂದೆ ಮನೆಯ ಪ್ರಧಾನ ಬಾಗಿಲಿನ ಬಗ್ಗೆ ತಿಳಿಯೋಣ. ಮನೆಯ ಮುಖ್ಯ ಬಾಗಿಲು ಕೇವಲ ಒಳಗೆ ಪ್ರವೇಶಿಸುವ ದಾರಿ ಮಾತ್ರವಲ್ಲ, ಅದು ಮನೆಯ ಶಕ್ತಿಗಳು ಪ್ರವೇಶಿಸುವ ಪ್ರಮುಖ ಮಾರ್ಗ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಮನೆಯ ಪ್ರಧಾನ ಬಾಗಿಲ ಎದುರು ದೊಡ್ಡ ಕಟ್ಟಡಗಳು, ಕಂಬಗಳು ಅಥವಾ ಎತ್ತರದ ಅಡಿಗಳು ಇರದಿರುವುದು ಉತ್ತಮ. ಇದಲ್ಲದೆ ಮನೆಯ ಬಾಗಿಲ ಬಳಿ ಸದಾ ಬೆಳಕು ಇರಬೇಕು. ಕತ್ತಲೆಯ ಪ್ರವೇಶ ದ್ವಾರವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಮನೆಯ ನಂಬರ್ ಪ್ಲೇಟ್ ಕೂಡ ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು. ಸ್ವಚ್ಛ ಮತ್ತು ಸುಂದರವಾದ ಪ್ರವೇಶ ದ್ವಾರ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ಹೇಳಲಾಗುತ್ತದೆ. ಈಗ ಮನೆಯ ಮೇಲ್ಛಾವಣಿಯ ಮತ್ತು ಜಾಗದ ವಿನ್ಯಾಸದ ಬಗ್ಗೆ ತಿಳಿಯೋಣ. ವಾಸ್ತು ಪ್ರಕಾರ ಮನೆಯ ನೈಋತ್ಯ ಭಾಗ ಈಶಾನ್ಯ ಭಾಗಕ್ಕಿಂತ ಎತ್ತರವಾಗಿರಬೇಕು. ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಿಂದ ಉತ್ತರ ಹಾಗೂ ಪೂರ್ವದವರೆಗೂ ಸ್ವಲ್ಪ ಇಳಿಜಾರು ಇರಬೇಕು. ಇದು ಮನೆಯೊಳಗಿನ ಶಕ್ತಿಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಹಾಗೆಯೇ ರಸ್ತೆಯ
ಮಟ್ಟಕ್ಕಿಂತ ತುಂಬ ತಗ್ಗಿರಬಾರದು. ತಗ್ಗಿರುವ ಜಾಗವನ್ನು ಖರೀದಿಸುವುದು ತಪ್ಪಿಸಬೇಕು. ಇಂತಹ ಜಾಗಗಳಲ್ಲಿ ನೀರು ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅದು ಆರ್ಥಿಕ ಸ್ಥಿರತೆಗೆ ಅಡ್ಡಿಯಾಗಬಹುದು ಎಂದು ವಾಸ್ತು ಹೇಳುತ್ತದೆ. ಇದೀಗ ಮರಗಳ ಬಗ್ಗೆ ಒಂದು ಪ್ರಮುಖ ಮಾಹಿತಿಯನ್ನು ತಿಳಿಯೋಣ. ಮನೆಯ ನೈಋತ್ಯ ಭಾಗದಲ್ಲಿ ದೊಡ್ಡ ಮತ್ತು ಎತ್ತರದ ಮರಗಳಿದ್ದರೆ ಅದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಮರಗಳು ಕುಟುಂಬದ ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇದೇ ಮರಗಳು ಈಶಾನ್ಯ ಭಾಗದಲ್ಲಿದ್ದರೆ ಧನಾತ್ಮಕ ಶಕ್ತಿಯ ಅರಿವಿಗೆ ಅಡ್ಡಿಯಾಗಬಹುದು ಎಂಬ ನಂಬಿಕೆ ಇದೆ. ಆದ್ದರಿಂದ ಮನೆ ಕಟ್ಟುವ ಮೊದಲು ಮತ್ತು ಜಾಗ ಖರೀದಿಸುವ ಮೊದಲು ಈ ಅಂಶವನ್ನು ಗಮನದಲ್ಲಿಡಬೇಕು. ಈಗ ಮನೆಯ ಬ್ರಹ್ಮಸ್ಥಾನದ ಬಗ್ಗೆ ತಿಳಿಯೋಣ. ಮನೆಯ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಎಂದು ಕರೆಯಲಾಗುತ್ತದೆ. ಇದು ಮನೆಯ ಶಕ್ತಿಯ ಕೇಂದ್ರ ಬಿಂದು ಎಂದು ಪರಿಗಣಿಸಲಾಗಿದೆ. ಈ ಸ್ಥಳದಲ್ಲಿ ಅನಗತ್ಯ ವಸ್ತುಗಳು, ಭಾರವಾದ ಪೀಠೋಪಕರಣಗಳು ಅಥವಾ ಶಾಶ್ವತ ನಿರ್ಮಾಣಗಳನ್ನು ಮಾಡಬಾರದು. ಈ ಭಾಗ ವಿಶಾಲವಾಗಿ ಮತ್ತು ಸ್ವಚ್ಛವಾಗಿದ್ದರೆ ಮನೆಯಲ್ಲಿನ ಶಕ್ತಿಯ ಹರಿವು ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಇದೀಗ ಬಹಳ ಜನ ನಿರ್ಲಕ್ಷಿಸುವ ಒಂದು ವಿಷಯದ ಬಗ್ಗೆ ತಿಳಿಯೋಣ. ಅದೇ ಮನೆಯ ಸ್ವಚ್ಛತೆ. ನಿಮ್ಮ ಮನೆಯ ಕಿಟಕಿಗಳು ಮತ್ತು ಬಾಗಿಲುಗಳ ಮೇಲೆ ಧೂಳು, ಜೇಡರ ಬಲೆಗಳು ಅಥವಾ ಕೊಳಕು ಇದ್ದರೆ ಅದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತು ಹೇಳುತ್ತದೆ. ಆದ್ದರಿಂದ ಮನೆಯ ಪ್ರತಿಯೊಂದು ಭಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸ್ವಚ್ಛವಾದ ಮನೆ ಕೇವಲ ಆರೋಗ್ಯವನ್ನಷ್ಟೇ ಅಲ್ಲ, ಧನಾತ್ಮಕ ಶಕ್ತಿಯನ್ನು ಕೂಡ ಆಕರ್ಷಿಸುತ್ತದೆ. ಮುಂದೆ ನೀರಿನ ಬಗ್ಗೆ ಇರುವ ಒಂದು ಮುಖ್ಯ ನಿಯಮವನ್ನು ತಿಳಿಯೋಣ. ಮನೆಯಲ್ಲಿ ಸೋರುವ ನಲ್ಲಿಗಳು ಇದ್ದರೆ ಅದನ್ನು ತಕ್ಷಣ ಸರಿಪಡಿಸಬೇಕು. ವಾಸ್ತು ಪ್ರಕಾರ ನೀರಿನ ಸೋರುವಿಕೆ ಹಣದ ನಷ್ಟದ ಸಂಕೇತವಾಗಿದೆ. ಅನೇಕ ಜನರ ಮನೆಯಲ್ಲಿ ಸಣ್ಣ ಸೋರಿಕೆಗಳನ್ನು ಕಡೆಗಣಿಸಲಾಗುತ್ತದೆ. ಆದರೆ ವಾಸ್ತು ಪ್ರಕಾರ ಇದು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ. ಇದಲ್ಲದೆ ಮನೆಯ ಈಶಾನ್ಯ ಭಾಗದಲ್ಲಿ ನೀರಿನ ಕಾರಂಜಿ ಅಥವಾ ಫೌಂಟೈನ್ ಇಡುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ನಿರಂತರವಾಗಿ ಹರಿಯುವ ನೀರು ಧನಾತ್ಮಕ ಶಕ್ತಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿಯಲ್ಲಿ ಅಕ್ವೇರಿಯಂ ಕೂಡ ಉತ್ತಮ ವಾಸ್ತು ಪರಿಹಾರವೆಂದು ಹೇಳಲಾಗುತ್ತದೆ. ಚಲಿಸುತ್ತಿರುವ ಮೀನುಗಳು ಮತ್ತು ನೀರಿನ ಚಲನೆ ಮನೆಯಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತವೆ ಎಂದು ನಂಬಲಾಗಿದೆ. ಈಗ ಅತ್ಯಂತ ಸರಳವಾದರೂ ಅತ್ಯಂತ ಪರಿಣಾಮಕಾರಿ ಒಂದು ಪರಿಹಾರದ ಬಗ್ಗೆ ತಿಳಿಯೋಣ. ಅದೇ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ನೀಡುವುದು. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಗೂ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿಯೂ ಜೀವಿಗಳ ಸೇವೆಯನ್ನು ಪುಣ್ಯ ಕಾರ್ಯ ಎಂದು ವರ್ಣಿಸಲಾಗಿದೆ. ಕೊನೆಯದಾಗಿ ಮನೆಯಲ್ಲಿರುವ ಗಿಡಗಳ ಬಗ್ಗೆ ತಿಳಿಯೋಣ. ಮನೆಯಲ್ಲಿ ಆರೋಗ್ಯಕರವಾದ ಮತ್ತು ಹಸಿರಾಗಿರುವ ಗಿಡಗಳನ್ನು ಬೆಳೆಸುವುದು ಉತ್ತಮ. ವಿಶೇಷವಾಗಿ ನೇರಳೆ ಬಣ್ಣದ ಎಲೆಗಳು ಅಥವಾ ಹೂವುಗಳನ್ನು ಹೊಂದಿರುವ ಕೆಲವು ಅಲಂಕಾರಿಕ ಗಿಡಗಳು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂಬ ನಂಬಿಕೆ ಇದೆ. ಗಿಡಗಳು ಕೇವಲ ಮನೆಯ ಸೌಂದರ್ಯವನ್ನಷ್ಟೇ ಹೆಚ್ಚಿಸುವುದಿಲ್ಲ, ಅವು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತವೆ ಮತ್ತು ವಾತಾವರಣವನ್ನು ಉಲ್ಲಾಸಭರಿತವಾಗಿಸುತ್ತವೆ. ಸ್ನೇಹಿತರೆ, ವಾಸ್ತುಶಾಸ್ತ್ರವನ್ನು ಕೆಲವರು ನಂಬುತ್ತಾರೆ, ಕೆಲವರು ನಂಬುವುದಿಲ್ಲ. ಆದರೆ ಸ್ವಚ್ಛತೆ, ಶಿಸ್ತು, ಸರಿಯಾದ ವ್ಯವಸ್ಥೆ, ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮತ್ತು ಧನಾತ್ಮಕ ಮನೋಭಾವ ಇವುಗಳು ಯಾವಾಗಲೂ ನಮ್ಮ ಜೀವನಕ್ಕೆ ಒಳ್ಳೆಯದನ್ನೇ ತರುತ್ತವೆ. ಆದ್ದರಿಂದ ಈ ಸರಳ ವಾಸ್ತು ಸಲಹೆಗಳಲ್ಲಿ ನಿಮಗೆ ವೆನಿಸುವುದಗಳನ್ನು ಅನುಸರಿಸಿ ನಿಮ್ಮ ಮನೆ ಸದಾ ಸಂತೋಷ, ನೆಮ್ಮದಿ, ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.